ಯಾರಾದ್ರೆ ನಮಾಜ್ ಮಾಡಕ್ ಕುಂತಿದ್ದಾರೆ ಅಂದ್ರೆ ನಮ್ಗೆ ಕಣ್ಣಿಗೆ ಕಾಣ್ತೈತಿ, ಹೌದಪ್ಪ ಇವರು ನಮಾಜಿ. ಯಾರು ಇವರು? ನಮಾಜಿ. ಯಾಕೆಂದ್ರೆ ನಮಾಜ್ ಮಾಡಕ್ ಕುಂತಿದಾರ, ಇವರು ನಮಾಜಿ, ನಮಾಜ್ ಮಾಡಕ್ ಕುಂತಿದಾರ. ಯಾರಾದ್ರೆ ಜಕಾತ್ ಕೊಡಕ್ ಕುಂತಿದಾರ, ಹೌದಪ್ಪ ಇವರು ಜಕಾತ್ ಕೊಡಕ್ ಕುಂತಿದಾರ, ಕಣ್ಣಿಗೆ ಕಾಣಕ್ ಕುಂತೈತಿ. ಯಾರಾದ್ರೆ ಹಜ್ಗೆ ಹೋಗಕ್ ಕುಂತಿದಾರ, ಇವರು ಹಾಜಿ, ಹಜ್ಗೆ ಹೊಂಟಿದಾರ. ಈಗ ರೋಜಾ ಯಾರು ಇರುತ್ತಾರೆ, ಯಾರು ರೋಜಾವನ್ನು ಇಟ್ಟರು, ಯಾರಿಗೆ ಕಣ್ಣಿಗೆ ಕಾಣ್ತೈತಿ? ಯಾರಾದ್ರೆ ಇವರು ರೋಜಾ ಇಟ್ಟಿದಾರಪ್ಪ ಅನ್ನೋದು. ಈಗ ನಿಮ್ಮ ಊರಿನ ಒಳಗೆ ಎಷ್ಟು ಜನರು ಅದಾರ? ಈಗ ನಾಳಿಂದ ರಂಜಾನ್ ಶುರು ಆಗುತ್ತಿದೆ, ಎಷ್ಟು ಜನ ನೀವು ಕಣ್ಣು ಹಿಡಿಬಹುದು ಇವನು ರೋಜಾ ಅದಾರಪ್ಪ ಅನ್ನೋದು ಯಾರಿಗೆ ಗೊತ್ತಾಗೋದಿಲ್ಲ. ನಾವು ಒಮ್ಮೊಮ್ಮೆ ನಾವೇ ಮೋಸಗಾರಾಗ್ತೀವಿ. ಹೇಗೆಂದ್ರೆ ರೋಜಾ ಇರಬಹುದು ಬಿಡೋರು, ಆಮೇಲೆ ಮಧ್ಯಾಹ್ನ ನೋಡ್ತೀವಿ ಅಲ್ಲಿ ಕುಂತು ಚಾ ಕುಡಿತಿರ್ತಾರ, ಈ ರೋಜಾ ಇಲ್ಲ ನೀನು ಇವತ್ತು, ಇಲ್ಲಿ ಬಿಡೋಣ ರೋಜಾ ಇಲ್ಲ, ಕಣ್ಣಿಗೆ ಕಾಣಂಗಿಲ್ಲ. ಯಾರಿಗೆ ರೋಜಾ ಅದಾರ ನಾವು ಹೇಳ್ತಿದ್ವಿ, ಅವ್ರು ರೋಜಾ ಇಲ್ಲ. ಯಾರು ರೋಜಾ ಇಲ್ಲ ಅಂತ ನಾವು ಹೇಳ್ತೇವೆ, ಅವ್ರು ರೋಜಾ ಅದಾರ. ಈ ರೋಜಾ ಕಣ್ಣಿಗೆ ಯಾರಿಗೆ ಕಾಣಂಗಿಲ್ಲ. ಅಂಥದ್ದು ತಕ್ವಾ ಒಂದು ಅಂಥದ್ದು ಇಬಾದತ್ ಇದು. ಆದರೆ ರೋಜಾ ನೋಡ್ರಿ ಎಂಥದ್ದು ಒಳ್ಳೆವಾದ ಒಂದು ಸಂದೇಶ ಇದೆ, ಎಂಥದ್ದು ಒಳ್ಳೆವಾದ ಕೆಲಸ ಇದೆ. ಮುಂದೆ ನೀರು ಇರ್ತೈತಿ, ಮನೆಯೊಳಗೆ ಎಲ್ಲಾರು ಮಕ್ಕಳು ಇರ್ತಾರ, ಊಟದ ಸಾಮಾನು ಎಲ್ಲ ಇರ್ತೈತಿ, ಉಪ್ಪು ಸಗಿ ಎಲ್ಲ ತರಹದ ಊಟ ಸಾಮಾನು ಇರ್ತೈತಿ ಮನೆಯೊಳಗೆ. ಆದರೆ ರೋಜಾ ಇದ್ದಿದ್ದ ನಂತರ ಒಬ್ಬರು ಯಾರಾದ್ರೂ ತಿನ್ನೋದ್ ಪ್ರಯತ್ನ ಮಾಡ್ತಾರ? ಯಾರು ಮಾಡಂಗಿಲ್ಲ. ಕಾರಣ ಯಾಕೆ? ರೋಜಾ ಇದ್ದಾರ. ಯಾರಿಗಾಗಿ ರೋಜಾ ಇದ್ದಾರ? ಅಲ್ಲಾಹನಿಗಾಗಿ. ರೋಜಾ ತಕ್ವಾವನ್ನು ಕೊಡುತ್ತದೆ. ತಕ್ವಾ, ಇದಕ್ಕೆ ಹೇಳುದು ತಕ್ವಾ ಅಲ್ಲ, ಲಅಲ್ಲಕುಂ ತತ್ತಕೂನ್. ನೀವು ಒಂದು ರೂಮ್ ನಲ್ಲಿ ಅದೀರಿ, ನೀವು ನಿಮ್ಮ ಜೊತೆ ಒಂದು ಶರಾಯಿದು ಬಾಟ್ಲಿಯನ್ನು ಇಟ್ಟಿದ್ದಾರ. ಎಕ್ಸಾಂಪಲ್ಗಾಗಿ ತಕ್ವಾ ಎದಕ್ಕೆ ಹೇಳ್ತಾರ ಅದರ ಅರ್ಥ ನಾನು ಹೇಳಕತ್ತಿದ್ದೀನಿ. ಶರಾಯಿದು ಬಾಟ್ಲಿಯನ್ನು ಇಟ್ಟಿದ್ದಾರ. ಈ ಕುಡಿಯುವ ವ್ಯಕ್ತಿ ಏನಾದ್ರೆ ಅಕ್ಕಪಕ್ಕದಲ್ಲಿ ಯಾರು ನೋಡಕ್ ಕುಂತಿಲ್ಲಪ್ಪ, ಅವ ಕುಡ್ದಿದ್ರೆ ಪಾಪಿ ಆಗ್ತಾನ. ಅದೇ ಏನಾದ್ರೆ ವ್ಯಕ್ತಿ ಅಕ್ಕಪಕ್ಕದಲ್ಲಿ ಯಾರು ನೋಡಕ್ ಕುಂತಿಲ್ಲ, ನಾನು ಒಬ್ಬನೇ ಅದೀನಿ ರೂಮಿನ ಒಳಗೆ, ಈ ಇಚ್ಛೆ ಇಟ್ಕೊಂಡು ಏನಾದ್ರೆ ಆ ಇಚ್ಛೆ ಮ್ಯಾಲೆ ಅಲ್ಲಾಹ್ ನನಗೆ ನೋಡಕ್ ಕುಂತಿದ್ದಾನ ಅಂದ್ರೆ ತಿಳ್ಕೊಂಡಿದ್ರೆ ಆ ವ್ಯಕ್ತಿ ತಕ್ವಾನಲ್ಲಿ ಇದ್ದಾನ. ಅಲ್ಲಾಹ್ ನನಗೆ ನೋಡಕ್ ಕುಂತಿದ್ದಾನ, ಅಕ್ಕಪಕ್ಕದಲ್ಲಿ ಯಾರು ನೋಡಕ್ ಕುಂತಿಲ್ಲ ಆದ್ರೆ ಅಲ್ಲಾಹ್ ನೋಡಕ್ ಕುಂತಿದ್ದಾನ ನನಗೆ. ಇದಕ್ಕೇನಂತಾರ? ತಕ್ವಾ ಅಂತಾರ. ರೋಜಾನೇ ಅದೇ ದಾರಿ ಒಳಗೆ ಬರುತ್ತದೆ. ನೀವು ರೋಜಾ ಇಟ್ಟಿದ ನಂತರ ಎಷ್ಟು ವಸ್ತುಗಳು ನಿಮ್ಮ ಮುಂದೆ ಇರ್ತೈತಿ ತಿನ್ನೋದಕ್ಕೆ. ಐಸ್ ಕ್ರೀಮ್ ಬರ್ತೈತಿ, ಅಂಗಡಿ ಓಪನ್ ಇರ್ತೈತಿ, ಅಂಗಡಿ ಕುರ್ಕುರಿ ಎಲ್ಲ ಚಾಕ್ಲೇಟ್ ಇರ್ತೈತಿ. ಯಾರಾದ್ರೆ ಮಕ್ಕಳು ಹೋಗಿ ತಿನ್ನಂಗಿಲ್ಲ. ಏಕೆ? ಸಣ್ಣ ಪುಟ್ಟ ಮಕ್ಕಳು ಅಲ್ಲಾಹ್ಗೆ ಭಯ ಪಡ್ಕೊಂತಾರ, ನಾನು ಇವತ್ತು ರೋಜಾ ಅದೀನಿ, ನಾನು ತಿನ್ನಂಗಿಲ್ಲ. ನೋಡ್ರಿ ಎಂಥದ್ದು ಒಳ್ಳೆವಾದ ರೋಜಾ ಇದೆ. ನೀರು ಮುಂದಿರ್ತೈತಿ, ಕೊಳ್ಳ ನೀರು ಇರ್ತೈತಿ, ಎಲ್ಲ ಜ್ಯೂಸ್ ಇರ್ತೈತಿ, ಆದ್ರೆ ತಿನ್ನಂಗಿಲ್ಲ, ಕುಡಿಯಂಗಿಲ್ಲ. ಕಾರಣ ಯಾಕೆ? ನಾನು ರೋಜಾ ಅದೀನಿ. ಯಾರಿಗಾಗಿದ್ದೀನಿ? ಅಲ್ಲಾಹ್ಗಾಗಿ.